ವೀಕ್ಷಕರೇ ನಮಸ್ಕಾರ. ದಿನೇ ದಿನೇ ಕಾಡಾನೆ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಕಳೆದ 4 ದಶಕಗಳಿಂದ ಈ ಸಮಸ್ಯೆಯ ವಿಚಾರದಲ್ಲಿ ಎಷ್ಟೋ ಚರ್ಚೆ ನಡೆಯಿತು. ಅದೆಷ್ಟು ಸಭೆಗಳಾದವೋ, ಅದೆಷ್ಟು ಬಾರಿ ಪ್ರತಿಭಟನೆ ನಡೆದವೋ, ಅದೆಷ್ಟು ಬಾರಿ ಅರಣ್ಯ ಇಲಾಖೆ ಸಚಿವರು ಮತ್ತು ಅಧಿಕಾರಿಗಳು ಬಂದು ಹೋದರು. ಹಾಗೆ ನೋಡಿದ್ರೆ ಇಷ್ಟು ವರ್ಷಗಳ ಅರಣ್ಯ ಇಲಾಖೆ ಸಚಿವರುಗಳಲ್ಲಿ ಕಾಡಾನೆ ಸಮಸ್ಯೆ ಪರಿಹಾರಕ್ಕಾಗಿ ಹೆಚ್ಚು ಬಾರಿ ಹಾಸನ ಜಿಲ್ಲೆಗೆ ಬಂದವರೆಂದರೆ ಹಾಲಿ ಸಚಿವ ಈಶ್ವರ ಖಂಡ್ರೆ ಅವರೇ ಎಂದು ಹೇಳಬೇಕು. ಇಷ್ಟು ವರ್ಷಗಳ ಹುಡುಕಾಟದಲ್ಲಿ ಖಂಡ್ರೆಯವರು ಕಾಡಾನೆ ಸಮಸ್ಯೆ ಪರಿಹಾರಕ್ಕಾಗಿ ಒಂದು ಸ್ಪಷ್ಟ ಯೋಜನೆ ಮುಂದಿಟ್ಟಿದ್ದಾರೆ. ಅದು ಭದ್ರಾ ಅರಣ್ಯದ 2000 ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ಆನೆಧಾಮ ಮಾಡೋದು. ಆದರೆ ರಾಜ್ಯದ ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2025-26ನೇ ಸಾಲಿನ ಆಯವ್ಯಯದಲ್ಲಿ ಈ ಯೋಜನೆಗೆ ತೆಗೆದಿಟ್ಟಿದ್ದು ಕೇವಲ 20 ಕೋಟಿ ರೂಪಾಯಿಗಳು. ಇದರ ಅರ್ಥ ಏನೆಂದರೆ ಸಿದ್ದರಾಮಯ್ಯನವರು ಕಾಡಾನೆ ಸಮಸ್ಯೆಗೆ ಪರಿಹಾರ ಹುಡುಕಲು ಗಂಭೀರ ಚಿಂತನೆಯನ್ನೇ ಮಾಡಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ 50,000 ಕೋಟಿ ರೂಪಾಯಿ ಹಣ ತೆಗೆದಿಡುವ ಸಿದ್ದರಾಮಯ್ಯನವರಿಗೆ ಕಾಡು ಪ್ರಾಣಿಗಾಗಿ ಆಯವ್ಯಯದಲ್ಲಿ ಕೆಲವು ಸಾವಿರ ಕೋಟಿ ರೂಪಾಯಿಗಳನ್ನು ತೆಗೆದಿಡಲು ಸಾಧ್ಯ ಇಲ್ವೇ? ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 50 ಲಕ್ಷ ಕೋಟಿ ರು ದಾಟಿದೆ. ರಾಜ್ಯದ ಬಜೆಟ್ 4 ಲಕ್ಷ ಕೋಟಿ ರುಗಿಂತ ಹೆಚ್ಚೆಂದು ಸಿದ್ದರಾಮಯ್ಯನವರೇ ಹಲವು ಬಾರಿ ಹೇಳಿಕೊಂಡಿದ್ದಾರೆ. ಈ ಭೂಮಿಯಲ್ಲಿ ಮನುಷ್ಯ ಮಾತ್ರ ಜೀವಿಸುವ ಹಕ್ಕು ಹೊಂದಿಲ್ಲ ಎಂದು ಇದೇ ರಾಜಕಾರಣಿಗಳು, ಅಧಿಕಾರಿಗಳು, ಮಠಾಧೀಶರು, ಬುದ್ಧಿಜೀವಿಗಳು ಅದೆಷ್ಟು ಸಾವಿರ ಬಾರಿ ಭಾಷಣ ಮಾಡಿಲ್ಲ. ಮೊನ್ನೆ ಬಿಕ್ಕೋಡು ಸಮೀಪ ಕಾಡಾನೆ ಒಂದು ಮಹಿಳೆಯೊಬ್ಬರನ್ನ ಅಟ್ಟಿಸಿಕೊಂಡು ಹೋಗಿ ಕಾಲಲ್ಲಿ ತುಳಿದು ಹೊಸಕಾಕಿದೆ. ಕಿರ್ಚುತ್ತಲೇ ಆಕೆಯ ಉಸಿರು ನಿಂತು ಹೋಯಿತು. ಛೇ, ಇಂತಹ ಸಾವು ಬರದಂತೆ ನೋಡ್ಕೊಳ್ಳದಿದ್ರೆ ಈ ರಾಜಕಾರಣಕ್ಕೆ, ಈ ಸರ್ಕಾರಕ್ಕೆ, ಈ ಅಧಿಕಾರ ವ್ಯವಸ್ಥೆಗೆ ಯಾವ ಅರ್ಥ ಇದೆ ಹೇಳಿ? ಸಿದ್ದರಾಮಯ್ಯನವರು ಹಾಗೂ HD ಕುಮಾರಸ್ವಾಮಿಯವರು ಮನಸ್ಸು ಮಾಡಿದ್ರೆ ಭದ್ರಾ ಕಾಡಾನೆ ಯೋಜನೆಗೆ ಅಗತ್ಯವಾದ ಸಂಪೂರ್ಣ ಹಣವನ್ನು ತರೋದು ದೊಡ್ಡ ವಿಷಯವೇ ಅಲ್ಲ. ಮೋದಿ ಸರ್ಕಾರದ ಬೆಂಬಲದಿಂದ ಅದಾನಿ ಮತ್ತು ಅಂಬಾನಿ ಲಕ್ಷ ಕೋಟಿ ಸಂಪತ್ತು ಗಳಿಸಿದ್ದಾರೆ. ಆಂಧ್ರದ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಪುನಶ್ಚೇತನಕ್ಕೆ ತಾವು ಮೋದಿಯವರ ಮನವೊಲಿಸಿ ತಾವು 11,000 ಕೋಟಿ ಕೊಡಿಸಿದ್ದಾಗಿ ಕುಮಾರಸ್ವಾಮಿಯವರು ಹೇಳ್ತಾ ಇದ್ದಾರೆ. ನಮ್ಮ ಬ್ಯಾಂಕ್ಗಳು ಸಾವಿರಾರು ಕೋಟಿ ರೂಪಾಯಿಗಳ ಲಾಭ ಘೋಷಿಸುತ್ತಿವೆ. ನಮ್ಮ ಯೂನಿಯನ್ ಬ್ಯಾಂಕ್ ವರ್ಷದಲ್ಲಿ 5,000 ಕೋಟಿ ರು ಲಾಭ ಬಂದಿದೆ ಎಂದು ಹೇಳಿಕೊಂಡಿದೆ. ತಮ್ಮ ಮಕ್ಕಳ ಮದುವೆಗಾಗಿ ಕೋಟಿ ಹಣದ ಹೊಳೆಯರಿಸುವ ನೂರಾರು ಕುಳಗಳು ನಮ್ಮ ನಡುವೆನೇ ಇದ್ದಾರೆ. ರಾಜ್ಯದ ರಾಜಕಾರಣಿಗಳು ಚುನಾವಣೆಗೆ ಮಾಡುವ ವೆಚ್ಚ ಸಾವಿರಾರು ಕೋಟಿ ದಾಟುತ್ತದೆ. ಸರ್ಕಾರಿ ವ್ಯವಸ್ಥೆಯಿಂದ ಅತ್ಯಂತ ಹೆಚ್ಚು ಲಾಭ ಮಾಡಿಕೊಂಡಿರುವ ನಮ್ಮ ಸರ್ಕಾರಿ ನೌಕರರು ಕೇವಲ ಅರ್ಧ ದಿನದ ಸಂಬಳ ಬಿಟ್ಕೊಟ್ರೂ ಭದ್ರಾ ಆನೆ ಯೋಜನೆಗೆ ಬೇಕಾದ ಮೊತ್ತಕ್ಕಿಂತ ಹೆಚ್ಚು ಹಣ ಉಳಿಯುತ್ತದೆ. ಈ ಸಮಾಜದಲ್ಲಿ ನಿಜವಾಗಿಯೂ ಭಾಗ್ಯಶಾಲಿಗಳೆಂದರೆ ಈ ಸರ್ಕಾರಿ ನೌಕರರು. ಸಾವಿರಾರು ಉಪನ್ಯಾಸಕರು ತಿಂಗಳಿಗೆ 1 ಲಕ್ಷ ರುಗಿಂತ ಹೆಚ್ಚು ನಿವೃತ್ತಿ ವೇತನ ಪಡೆಯುತ್ತಾರೆ. ನಿವೃತ್ತಿ ವೇತನದಲ್ಲಿ 50,000 ರೂಪಾಯಿಗಿಂತ ಹೆಚ್ಚಾದುದನ್ನು 1 ತಿಂಗಳ ಮಟ್ಟಿಗೆ ಬಿಟ್ಕೊಡಲು ಸಾಧ್ಯ ಇಲ್ಲ ಎಂದು ಖಂಡಿತ ಇವರೆಲ್ಲ ಹೇಳಲಾರರು. ಕಾಡಾನೆ ಸಮಸ್ಯೆ ಅನುಭವಿಸುತ್ತಿರುವ ಬೆಳೆಗಾರರಿಗೆ ಹಿಂದೆಂದೂ ಕಾಣದಷ್ಟು, ಅವರು ಊಹೆಯನ್ನು ಮಾಡದಷ್ಟು ಕಾಫಿಗೆ ಬೆಲೆ ಪಡೆದಿದ್ದಾರೆ. 50 ಚೀಲಕ್ಕಿಂತ ಹೆಚ್ಚು ಕಾಫಿ ಉತ್ಪಾದನೆ ಆದವರು ಕೇವಲ 1 ಚೀಲದ ಹಣವನ್ನು ಆನೆಧಾಮಕ್ಕಾಗಿ ಕೊಡಲಾರರೆ? ಏನೇ ಧಾಮ ಮಾಡಲು ಹೊರಟರೂ ಅದಕ್ಕೊಂದು ನಂಬಿಕಸ್ಥ ವ್ಯವಸ್ಥೆ ಇದ್ದರೆ, ಅಲ್ಲಿ ಪ್ರಾಮಾಣಿಕತೆ ಇದ್ದರೆ, ಪಾರದರ್ಶಕತೆ ಇದ್ದರೆ ಹಣ ಹೊಂದಿಸುವುದು ದೊಡ್ಡ ವಿಷಯವೇ ಅಲ್ಲ. ಈಶ್ವರ ಖಂಡ್ರೆಯವರು ಆದಷ್ಟು ಶೀಘ್ರವಾಗಿ ಸ್ಪಷ್ಟ ಯೋಜನೆಯೊಂದನ್ನು ಸಮಾಜದ ಮುಂದಿಡಬೇಕು. ಸಿದ್ದರಾಮಯ್ಯನವರು ಹಾಗೂ ಕುಮಾರಸ್ವಾಮಿಯವರು ಸ್ವಲ್ಪ ಗಮನ ನೀಡಿದರೂ ಸಾಕು, ಈ ಆನೆಧಾಮದ ಯೋಜನೆ ಅನುಷ್ಠಾನಕ್ಕೆ ಬರುತ್ತದೆ. ಒಂದು ಧಾಮ ಮಾಡಿದ ತಕ್ಷಣ ಕಾಡಾನೆ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಸಿಕ್ಕದಂತೇನೂ ಅಲ್ಲ. ಕಾಡಾನೆಗಳೊಂದಿಗೆ ಸಹಬಾಳ್ವೆ ನಡೆಸಿ ಎಂದು ಬಿಟ್ಟಿ ಉಪದೇಶ ನೀಡುವವರು ಇದ್ದಾರೆ. ಅದೆಲ್ಲ ಆಗದ ಮಾತು. ಈ ಉಪದೇಶಗಳ ನಡುವೆನೇ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಕಾಡಾನೆಗಳು ಸಾಯ್ತಾ ಇದ್ದಾವೆ. ತಿಂಗಳಿಗೊಂದು ಕೆಟ್ಟ ಸುದ್ದಿ ಬರ್ತಾ ಇದೆ. 4 ದಶಕಗಳ ಸಮಸ್ಯೆಗೆ ಒಂದು ಗಟ್ಟಿಯಾದ ಯೋಜನೆ ಅಡಿಪಾಯವನ್ನಾದರೂ ನಾವು ಹುಡುಕಬಾರದೆ? ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.